ಅಭಿವೃದ್ಧಿ ವಿಚಾರ ಬಂತಂದ್ರೆ ಇಡೀ ತಾಲೂಕಿನಲ್ಲಿ ಏನೇನು ಅನುದಾನ ಬರಬೇಕು ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತದೆ. ಯಾರು ಇಲ್ಲಿ ಸಚಿವರು ಹಂಚಲ್ಲ, MLA ಹಂಚ್ಕೊಳಲ್ಲ, ಮಿನಿಸ್ಟರ್ ಹಂಚ್ಕೊಳಲ್ಲ. ಇರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಏನ್ ಅನುದಾನ ಬರ್ತದೆ, 224 ಶಾಸಕರಿಗೆ ಏನು ಅನುದಾನ ಕೊಡ್ತಾರೆ, ಅನುದಾನ ಕೊಟ್ಟಿದ್ದಾರೆ. ಅನುದಾನನ ಅವರೆಲ್ಲಾ ಕಡೆ ಈಗ ದಿನ್ನೆಹೊಸಳ್ಳಿ ರೋಡ್, ಮುಷ್ಟು ರೋಡ್ ಹೆಂಗಿತ್ತು, ಜಗತ್ತಿನಹಳ್ಳಿ ರೋಡ್ ಹೆಂಗಿ, ಉದಾಹರಣೆ ನಾನು ಹೇಳ್ತಾ ಇರೋದು. ಎಲ್ಲಾ ಒಂದೇ ಸರಿ ಮಾಡ್ಬೇಕಂದ್ರೆ ಆಗಲ್ಲ ಸರ್. ಈಗ ದಿಪ್ಪು ರೋಡ್ ಅಭಿವೃದ್ಧಿ ಆಗ್ತಾ ಇದೆ, ಕೊಂಡೇಳ್ ರೋಡ್ ನಾವೆಲ್ಲ ಮಾಡಿದ್ವಿ. ನಾವೆಲ್ಲ ರಸ್ತೆಗಳು ಶಾಸಕರ ಆದ ಮೇಲೆನೆ ಕೊಂಡೇಳ್ ರಸ್ತೆ ಕ್ಲಿಯರ್ ಆಗಿದ್ದು, ಮತ್ತೆ ದಿಬ್ಬೂರ್ ರಸ್ತೆ ಕ್ಲಿಯರ್ ಆಗಿದ್ದು. ಇನ್ನೂ ಒಳ್ಳೆ ಜಯಂತ, ನೀವು ಅಭಿವೃದ್ಧಿ ಬಗ್ಗೆ ಬಂದಿದ್ದಕ್ಕೆ ಅವ್ರಿಗೆ ಏನ್ ಅನುದಾನ ಬರ್ತಾ ಇದೆ, ಅನುದಾನನ ಯಾವುದೇ ಕ್ಷೇತ್ರಕ್ಕೆ ಕೊಡ್ದಿರಾ ಅವ್ರ ಕ್ಷೇತ್ರದಲ್ಲೇ ಗುದ್ಲಿ ಪೂಜೆ ಮಾಡ್ತಿದ್ದಾರೆ. ನಾವೆಲ್ಲ ಭಾಗವಹಿಸ್ತಾ ಇದೀವಿ, ನಾವೆಲ್ಲ ಹೋಗ್ತಿದೀವಿ, ತಾವು ಬರ್ತಾ ಇದೀರಿ. ಅವ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಭಿವೃದ್ಧಿ ವಿಚಾರ. ಜಯಂತಿಗಳ ವಿಚಾರ ಬಂದಾಗ ಈಗ ಮೊನ್ನೆ ದಾವಣಗೆರೆಯಲ್ಲಿ ಎಷ್ಟು ದಿವಸ ಪ್ರಚಾರ ಮಾಡಿದ್ರು ಸರ್, ತಾವು ನೋಡಿದಿರಿ. ಒಂದ್ ನಿಮಿಷ ಸರ್, ದಾವಣಗೆರೆಯಲ್ಲಿ ಎಷ್ಟು ದಿವಸ ಪ್ರಚಾರ ಮಾಡಿದ್ರು ತಾವು ನೋಡಿದಿರಿ. ನಾನು ಹೇಳೋದಕ್ಕೆ ಅವಕಾಶ ಕೊಡಿ. ನಿಮ್ಗೆ ಪ್ರಶ್ನೆ ಮಾಡಿ, ನಾವು ಉತ್ತರ ಕೊಡ್ತೀವಿ. ನೀವು ಬೆಲ್ಲ ಇದಾದ್ರೆ ನಾವೇನ್ ಗಾಬರಿ ಬೀಳೋದೇನಿಲ್ಲ. ನೀವು ಪ್ರಶ್ನೆ ಮಾಡಿ, ದಯವಿಟ್ಟು ನಿಮ್ಗೆ ಹಕ್ಕಿದೆ. ಪ್ರಶ್ನೆ ಉತ್ತರ ಕೊಡೋದನ್ನ ಕಾಯ್ಬೇಕು. ನೀವು ಒಬ್ಬೊಬ್ರೆ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟು ಒಬ್ಬರು ಕೇಳಿ. 3 ವರ್ಷದಿಂದ ದಾವಣಗೆರೆ ಚುನಾವಣೆ ಇಲ್ಲ. ಹೌದು ಸರ್, ಒಂದ್ ನಿಮಿಷ ಸರ್. ಹೌದು ಸರ್, ಆಯ್ತು ಹೇಳೋ ತನಕ ಬಿಡಿ ಸರ್. ಈಗ ಎಲ್ಲಾ ಜಯಂತಿಗಳಿಗೂ ಆಹ್ವಾನ ಮಾಡಿರ್ತಕ್ಕಂಥದ್ದು ನಿಜ. ಅದು ಪ್ರೋಟೋಕಾಲ್ ಇದೆ, ಪ್ರೋಟೋಕಾಲ್ ಪ್ರಕಾರ ಮಾಡೇ ಮಾಡ್ತಾರೆ. ಸಂಬಂಧಪಟ್ಟಂತ ಇರ್ತಕ್ಕಂಥ ಕೆಲವು ವಿಚಾರ ಜಯಂತಿಗಳಿಗೆ ಹಾಜರಾಗಿರೋದು ನೋಡಿದೀವಿ, ಕೆಲವು ಜಯಂತಿಗಳಿಗೆ ಭಾಗವಹಿಸದೇ ಇರೋದು ನಾವು ನೋಡಿದೀವಿ. ಒಂದ್ ನಿಮಿಷ ಸರ್ ಹೇಳ್ತೀವಿ ಸರ್. ಆಗದೆ ಇರೋದು ನಾವೆಲ್ಲ ನೋಡಿದೀವಿ. ಈಗ ನಾವು ಬಂದಿರೋದಕ್ಕೆ ಯಾಕೆ ಬಂದ್ವಿ ಅಂತಲೂ ಕೇಳಂಗಿಲ್ಲ, ಬರ್ದೇ ಇರೋದಕ್ಕೆ ನಾವು ಕೇಳ್ತೀವಿ. ನಿಜ ಯಾಕೆ ಬಂದಿಲ್ಲ ಅಂತ ನೀವು ಕೇಳಾಕಿದೆ, ನಾವು ಕೇಳಾಕಿದೆ, ಎಲ್ಲರೂ ಕೇಳ್ತಕ್ಕಂತ ಆಗ್ತಿದೆ. ನಾವು ನಿಜ ನಿಲ್ಕಿರೇನಾಗಿದ್ದು ಅಲ್ಲಿ ಏನ್ ನಮ್ಮ ಅಣ್ಣಂದ್ರ ನೆನೆ ಕೂತಿದ್ರು, ಅವರೆಲ್ಲ ನಮ್ ಕಾಂಗ್ರೆಸ್ ಪಕ್ಷದವರೇ ಸರ್. ನಾವ್ ಅದ್ರ ಬಗ್ಗೆ ನಾವ್ ಯಾವತ್ತೂ ಅವ್ರಿಗೆ ಅದೇ ಹೇಳ್ತಾರ ಮನವಿ. ನೀವು ಕಾಂಗ್ರೆಸ್ ಪಕ್ಷದವರಾಗಿ, ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ, ಇಲ್ಲ ಯಾರೇ ತಪ್ಪು ಮಾಡ್ಲಿ, ನಾನು ತಪ್ಪು ಮಾಡಿದ್ರು ಪಕ್ಷದ 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ದಯವಿಟ್ಟು ಯಾಕೆ ಪತ್ರಿಕಾಗೋಷ್ಠಿಗೆ ಬಂದ್ರಿ? ಆ ಪತ್ರಿಕಾಗೋಷ್ಠಿ ಮಾತಾಡ್ತಕ್ಕಂಥ ರೀತಿ ನಡೆದು ಅವ್ರು ನಡ್ಕೊಂಡ್ರಲ್ಲ ನನ್ನ ರೀತಿ, ಅದು ಸರಿ ಇಲ್ಲ. ತಾವು ಏನೇ ಮಾತಾಡ್ಲಿ ಮಾಡ್ಬೇಕಿತ್ತು. ನೀವು ತಪ್ಪುಗಳು ಮಾಡಿದಿರಿ. ಇದೇ ವಿಚಾರದಲ್ಲ ಮುಖಂಡರಲ್ಲಿ ಸ್ವಲ್ಪ ಸಮಸ್ಯೆ ಬಂದಾಗ, ಕ್ಯಾಬಿನೆಟ್ ಮೀಟಿಂಗ್ ನಂದಿಲ್ಸಲಾದಾಗ, ಅವಾಗೆ ನಮ್ಮ ಸಚಿವರಿಗೆ, MLA ಸಾಹೇಬರಿಗೆ ಎಲ್ಲಾ ಸೇರಿ ಈ ಒಂದು ಗೊಂದಲವನ್ನ ಸರಿಪಡಿಸ್ಬೇಕು ಅಂತೇಳಿ ಎಲ್ಲಾ ಮುಖಂಡರ ಗಮನಕ್ಕೂ ಹಾಕಿರ್ತಕ್ಕಂಥದ್ದು ನಿಜ. ಅದು ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಅದ್ರಲ್ಲಿ ನಾವು ಯಾವುದೇ ಗ್ಯಾಂಗ್ ಕಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಈಗ ನಾವು ಅವ್ರು ವಿರೋಧವಾಗಿ ಮಾತಾಡ್ತಾ ಇಲ್ಲ, ಅವ್ರನ್ನ ಬೊಯ್ಯೋ ಕಾರ್ಯಕ್ರಮ ಇಟ್ಕೊಂಡಿಲ್ಲ, ಅವ್ರನ್ನ ತೆಗಳೋ ಕಾರ್ಯಕ್ರಮ ನಾವ್ ಇಟ್ಕೊಂಡಿಲ್ಲ. ನೀವು ಪತ್ರಿಕಾಗೋಷ್ಠಿಗೆ ಬಂದಿರ್ತಕ್ಕಂಥ ಮೊದಲಾಗಿ ನೀವು ಜಿಲ್ಲಾ ಅಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷರಿದ್ದಾರೆ, ಹೋಬಳಿ ಅಧ್ಯಕ್ಷರಿದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಹತ್ರ ನೀವು ಪರಿಹಾರ ಕಂಡುಕೊಳ್ಬೇಕಿತ್ತು. ಅಲ್ಲೂ ಆಗಿಲ್ಲ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಇದ್ದಾರೆ, ನಮ್ಮ CM ಸಾಹೇಬ್ರು ಇದ್ದಾರೆ, ಡೆಪ್ಟಿ CM ಇದ್ದಾರೆ, ರಾಜ್ಯಾಧ್ಯಕ್ಷ ಇದ್ದಾರೆ, ಎಲ್ಲಾ ಸಚಿವರುಗಳಿದ್ದಾರೆ, ಉಸ್ತುವಾರಿ ನಮ್ಮ ಸುಧಾಕರ್ ಅವರು ಇದ್ದಾರೆ, MC ಸುಧಾಕರ್ ಅವರು ಇದ್ದಾರೆ. ಅವ್ರ ಹತ್ರ ಕುರಿತು ನೀವು ಪರಿಹಾರವನ್ನ ಕಂಡುಕೊಳ್ಬೇಕು. ನೀವು ಮಾಡೋದು ತಪ್ಪಲ್ಲ, ಅವ್ರು ಮಾಡೋದು ಮಾತ್ರ ತಪ್ಪು. ನಾನು ಹೇಳಿ, ನೀವು ಮಾಡಿದ್ರು ತಪ್ಪೆ, ಅವ್ರು ಮಾಡಿದ್ರು ತಪ್ಪೆ. ನಿಮ್ಮ ಇಬ್ಬರ ತಪ್ಪುಗಳನ್ನ ಸರಿಪಡಿಸುವಂತ ಕೆಲಸ ಪಕ್ಷದ ಕಚೇರಿಯಲ್ಲಿ ಆಗ್ಬೇಕಿತ್ತು. ಪತ್ರಕರ್ತರ ಭವನದಲ್ಲಿ ಆಗಲ್ಲ. ಪತ್ರಕರ್ತರ ಭವನದಲ್ಲಿ ನಾವು ಬಜಾರ್ಗೆ ಹೋಗ್ತೀವಿ, ಅವ್ರ ಗೌರವನ ಕಳ್ಕೊಂಡ್ರು, ಅವ್ರ ಒಬ್ರು ಗೌರವ ಕಳ್ಕೊಂಡು ನಮ್ ಗೌರವನ ಕಳ್ಕೊಂಡ್ಬಿಟ್ಟಿದೀವಿ. ನಾವು ನಮ್ ಕಾರ್ಯಕರ್ತರಿಗೆ ಉತ್ತರ ಕೊಡಕ್ ಆಗ್ತಿಲ್ಲ. ಅಣ್ಣ ಅವ್ರು ನಮ್ ಪಕ್ಷದಾರ ಅಲ್ವಾ? ನಮ್ ಪಕ್ಷದವ್ರ ಆಗಿದ್ರೆ ಯಾಕೆ ನಮ್ ಪಕ್ಷದ ವಿರೋಧವಾಗಿ ಮಾತಾಡ್ತಾರೆ? ಯಾಕೆ ಶಾಸಕರ ವಿರೋಧವಾಗಿ ಮಾತಾಡ್ತಾರೆ? ಯಾಕೆ ಸಚಿವರ ಪರವಾಗಿ ಮಾತಾಡ್ತಾರೆ? ಈ ಗೊಂದಲಕ್ಕೆ ಕಾರ್ಯಕರ್ತರು, ಪದಾಧಿಕಾರಿಗಳು ಗೊಂದಲಕ್ಕೀಡಾಗಬಾರ್ದು ಅಂತ ನಾವು ಇವತ್ತು ನಮ್ಮ ಮುಖಂಡರು, ನಾವಿಲ್ಲಿ ಯಾರು ಪದಾಧಿಕಾರಿಗಳಿಲ್ಲ, ಮುಖಂಡರು ಬಂದಿದೀವಿ. ಪದಾಧಿಕಾರಿಗಳು ಅವ್ರು ತೀರ್ಮಾನ ಮಾಡೋದು, ಅವ್ರಿಗೆ ಈಗಾಗಲೇ ಅರ್ಜಿಯನ್ನ ಕೊಟ್ಟಿದೀವಿ, ಅವ್ರ ಗಮನಕ್ಕೆ ತೀರ್ಮಾನ ಮಾಡ್ತಾರೆ. ನಾವು ಮುಖಂಡರು ಈ ಕಾರ್ಯಕರ್ತರಿಗೆ ಉತ್ತರ ಕೊಡೋದಕ್ಕೋಸ್ಕರ ನಾವು ಮುಖಂಡರು ಬಂದಿದ್ದೀವಿ. ಅಣ್ಣಂದ್ರೆ ದಯವಿಟ್ಟು ಪಕ್ಷದ ವಿರೋಧವಾಗಲಿ, ಪಕ್ಷದ ಬಗ್ಗೆ ಅವಮಾನ ಆಗೋ ರೀತಿ ಆಗ್ಲಿ, ಪಕ್ಷದ ಮುಖಂಡರಿಗೆ ಗೌರವ ಹೋಗೋ ತರ ಆಗ್ಲಿ, ಸಚಿವರು ಗೌರವ ಹೋಗೋ ತರ ಆಗ್ಲಿ, ಇಲ್ಲ MLA ಅವ್ರ ಗೌರವ ಹೋಗೋ ತರ ಆಗ್ಲಿ, ಇಲ್ಲ CM ಗಾಗ್ಲಿ, ನೀವು ಯಾರಿಗೂ ಗೌರವ ಹೋಗೋ ತರ ನಡ್ಕೊಂಬೇಡಿ.